Welcome back. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಬಿಂದು ವಿಶ್ವನಾಥ್ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈಗ ಆಲ್ರೆಡಿ 4 o'clock ಆಗಿದೆ ಮಾರ್ನಿಂಗು. ಸೊ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ಹೊರಗೆ ರೆಡಿ ಮಾಡಿದ್ದೀನಿ. ಪೂಜೆ ಮಾಡಬೇಕು. ಪುನರ್ನ ಎಬ್ಬರಿಸಿ ರೆಡಿ ಮಾಡಿದ್ದೀನಿ. ಹಾಯ್ ಮಾಡಿ ಚಿನ್ನ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ಆ ದೇವಸ್ಥಾನಕ್ಕೆ ಹೋಗ್ಬೇಕು. ಅಭಿಷೇಕನ ಮಾಡೋಣ ಅಂದ್ಕೊಂಡಿದ್ದೀವಿ. ಹಬ್ಬ ಇದೆಯಲ್ಲ, ಹಾಗಾಗಿ ಎಲ್ಲರಿಗೂ ಇದು ಹೊಸ ವರ್ಷದ ಫಸ್ಟ್ನೇ ಹಬ್ಬ ಅಂತ ಹೇಳ್ಬೋದು. ಎಲ್ಲರಿಗೂ ಒಳ್ಳೇದಾಗಲಿ, ಶುಭ ತರಲಿ ಅಂತ ಬೇಡ್ಕೊತ ಹಬ್ಬ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎದ್ದೆಲ್ಲ ಫ್ರೆಶ್ ಅಪ್ ಆಗಿ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಆರಾಮ ಮಾಡಿಕೊಂಡು ಪುನಃ ಎಬ್ಬರಿಸ್ಕೊಂಡು ಅವನನ್ನು ಬೇಗನೆ ಎಬ್ಬರಿಸಿ ಸ್ನಾನ ಮಾಡಿಸೆಲ್ಲ ರೆಡಿ ಮಾಡಿಕೊಂಡು ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ನಾವು ಇಲ್ಲಿ ಊರೊಳಗೆ ದೇವಸ್ಥಾನಕ್ಕೂ ಮುಂಚೆ ಇನ್ನೊಂದು ತೋಟದಲ್ಲಿ ಒಂದು ದೇವರಿದೆ. ಇದೇ ದೇವರೇನೆ, ಅದು ಬಂದು ಮೂಲಸ್ಥಾನ. ಸೊ ಅಲ್ಲಿಗೆ ಆದಷ್ಟು ಬೇಗ ಅಂದರೆ ಫಸ್ಟ್ ಅಲ್ಲೇ ಪೂಜೆ ಮಾಡೋದು, ಆಮೇಲೆ ಬಂದು ಇಲ್ಲಿ ಪೂಜೆ ಮಾಡೋದು. ಬಟ್ ಧನುರ್ ಮಾಸದಲ್ಲಿ ಮಾತ್ರ ಅಂದರೆ ಕತ್ಲೆ ಆಗಿರುತ್ತೆ ಅಲ್ವಾ, ಅದು ಹಿಂದಿನ ಕಾಲದಿಂದ ಹಾಗೆ ನಡೆಸ್ಕೊಂಬಂದಿದ್ದಾರಂತೆ. ಫಸ್ಟ್ ಇಲ್ಲಿ ಪೂಜೆ ಮಾಡಿಬಿಟ್ಟು ಆಮೇಲೆ ಅಲ್ಲಿಗೆ ಹೋಗ್ತಾರೆ. ಸೊ ಇಲ್ಲೇದೆಲ್ಲ ಪೂಜೆ ಮುಗಿಸ್ಕೊಂಡು ನಾವು ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೂಲಸ್ಥಾನ ಅಂತ ಅನ್ನಲ್ಲ. ಸೊ ಈ ನಮ್ಮೂರಲ್ಲಿ ಈ ದೇವಸ್ಥಾನ ಇರೋದು ಮೆರೆಗ್ರಹ. ಆ ದೇವಸ್ಥಾನದಿಂದ ಮೂಲಸ್ಥಾನಕ್ಕೆ ಒಂದು ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ. ಸೊ ಅಲ್ಲಿಂದ ಇವತ್ತು ಪುನೂ ಇದ್ರಿಂದ ಕಾರಲ್ಲೇ ಹೊರಟ್ವಿ. ಡೈಲಿ ಅಪ್ಪ ಅಮ್ಮ ಇಬ್ಬರೇ ಹೋಗೋರು. ಇವತ್ತು ಹಬ್ಬ ಇದ್ರಿಂದ ನಾವು ಹೋಗೋಣ ಅಂತ ಎದ್ದು ಹೋದ್ವಿ. ಹಾಗಾಗಿ ಹಬ್ಬ ಇತ್ತಲ್ಲ, ಸೊ ಹೊಸ ವರ್ಷದ ಮೊದಲೇ ಹಬ್ಬ, ಹಾಗೆ ಅಭಿಷೇಕ ಎಲ್ಲ ಮಾಡೋಣ ಅಂದ್ಕೊಂಡು ಆ ದೇವಸ್ಥಾನಕ್ಕೆ ಹೋದ್ವಿ. ರುದ್ರಾಭಿಷೇಕ ಏನು ಮಾಡಿಸ್ತಿರ್ಲಿಲ್ಲ, ಸಿಂಪಲಾಗಿ ಮನೇಲೇ ಅಪ್ಪಾಜಿನೇ ನಾರ್ಮಲ್ ಅಭಿಷೇಕ ಮಾಡ್ತಾಯಿದ್ರು. ಹಾಗೆ ನಾವು ಎಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ರೆಡಿ ಮಾಡಿಕೊಟ್ವಿ. ಇನ್ನು ಅದು ತೋಟದಲ್ಲಿ ಇರೋದ್ರಿಂದ ದೇವಸ್ಥಾನ, ಅದು ಮೋಟರ್ ಲೈನ್ ಯಾವಾಗ ಕೊಡ್ತಾರೆ ಕರೆಂಟ್ ಅವಾಗ ಅಷ್ಟೇ. ಬಟ್ ಬಲ್ಪ್ ಏನೋ ಪ್ರಾಬ್ಲಮ್ ಆಗಿತ್ತು, ಕರೆಂಟ್ ಇರಲಿಲ್ಲ. ಹಾಗಾಗಿ ಫುಲ್ ಕತ್ಲೆ ಇದೆ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ ಅಂದ್ಕೊಂಡು ಮೊದಲನೇ ವರ್ಷದ ಸಂಕ್ರಾಂತಿ ಹಬ್ಬನ ಶುರು ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ಅಭಿಷೇಕ ಎಲ್ಲ ಮಾಡಿದ್ವಿ. ಇನ್ನು ಚೆನ್ನಾಗಾಯಿತು ಅಭಿಷೇಕ ಎಲ್ಲ. ಅಂದರೆ ರುದ್ರಾಭಿಷೇಕ ಏನು ಮಾಡಿಸಿರ್ಲಿಲ್ವಲ್ಲ, ಮನೆಯಲ್ಲೇ ಪೂಜೆ ನಾವೇ ಮಾಡಿದ್ದು. ಸೊ ಹಾಗಾಗಿ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಅಭಿಷೇಕ ಎಲ್ಲ ಮಾಡಿಕೊಂಡು, ಪೂಜೆಗೆ ಬೇರೆ ಬಂದಿದ್ದರು ಯಾರ್ಯಾರು. ಸೊ ಅವ್ರಿಗೂ ಎಲ್ಲ ಪೂಜೆ ಮಾಡಿಕೊಟ್ಟು ನಾವು ಮನೆಗೆ ಹೋದ್ವಿ. ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದು 8:30 ಸಮಥಿಂಗ್ ಆಗೋಗಿತ್ತು. ಸೊ ಅಭಿಷೇಕ ಎಲ್ಲ ಮಾಡಿ ಮುಗಿದ ಮೇಲೆ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು, ಅಭಿಷೇಕ ಎಲ್ಲ ಮಾಡಿರ್ತೀವಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಗುಡಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಮಾಡ್ತಿದ್ದು ಇವತ್ತು ಹಬ್ಬಲ್ವಾ, ದೇವಸ್ಥಾನ ಇದು ಕಳಿಸು ಮನೆಯಿಂದ ಬಾ, ನೆನೆ ಬಂದ ಹೋಗ್ತೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಪ್ರಸಾದ ಎಲ್ಲ, ದೇವ್ರ ಪ್ರಸಾದ ಎಲ್ಲ ತಿನ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಇದು ನಮ್ಮ ಮನೆಯಿಂದ ಒಂದು 3/4 ಕಿಲೋಮೀಟ್ರ್, 1/2 ಕಿಲೋಮೀಟರ್ ಏನೋ ಆಗುತ್ತೆ. ಸೊ ಅಮ್ಮ, ನಾನು, ಪಾಪು, ಅಪ್ಪ ಬಂದಿದ್ವಿ. ಸೊ ಅಲ್ಲಿಂದ ಹೊರಟ್ವಿ. ಇನ್ನು ಮನೆಗೆ ಹೋದ್ಮೇಲೆ ಪ್ಲ್ಯಾನ್ಗಳೇ ಬೇರೆ ಇತ್ತು. ಅಂದ್ಕೊಂಡಿದ್ದು ಲೈಫಲ್ಲಿ ಏನೂ ಆಗಲ್ಲ ಅಲ್ವಾ. ಸೊ ನೆಕ್ಸ್ಟ್ ಯಾವ ಥರ ಆಯಿತು ಅಂತ ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ ಬನ್ನಿ. ಪ್ಲ್ಯಾನ್ ಇದ್ದಿದ್ದು ಹೋಟೆಲ್ಗೆ ಹೋಗಿ ಟಿಫನ್ ಮಾಡ್ಕೊಂಡು ಹಾಗೆ ಅಕ್ಕನ ಮನೆಗೆ ಹೋಗೋಣ ಅಂತ. ಅದು ಆಗಲಿಲ್ಲ, ಏನೋ ಬೇರೆ ಕೆಲಸ ಬಂತು. ಕೆಲಸ ಅಂತಂದರೆ ತೋಟಕ್ಕೆ ಮಣ್ಣು ಹೊಡಿತೀನಿ ಅಂತ ಒಂದು ವಾರದಿಂದನೇ ಹೊಡಿತೀನಿ ಅಂತಿದ್ರು. ಬಟ್ ಇವ್ರದಕ್ಕೆ ಹೊಡಿತಾಯಿದ್ರು, ಹಾಗಾಗಿ ಹೊಡಿಲಿಲ್ಲ. ಇನ್ನು ಮನೆಗೆ ಬಂದುಬಿಟ್ಟು ಬೇಗ ಟಿಫನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ಎಲ್ಲ ಅಂದರೆ ಬೇಗ ಆಗ ಟಿಫನ್ ಮಾಡಬೇಕಲ್ಲ, ಹಾಗಾಗಿ ಪುರಿ ಉಡಿಸ್ಲಿ ಮಾಡೋಣ ಅಂತ ಮಾಡ್ತಾಯಿದ್ವಿ. ಫಸ್ಟು ಒಂದು ಬಾಣಲಿಗೆ ಈ ರೆಸಿಪಿ ಮಾಡ್ಕೊತೀನಿ. ಈಗ ಸ್ನ್ಯಾಕ್ಸ್ ಟೈಮಿಗೆಲ್ಲ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು, ಆಯಿಲಲ್ಲಿ ಕಡಲೆಬೇಳೆ, ಸಾಸಿವೆ, ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಣ. ಅದಷ್ಟು ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಬೇಕು. ಈರುಳ್ಳಿ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೋಬೇಕು. ಅರಶಿನ ಪುಡಿ ಹಾಕ್ಕೊಂಡ್ಮೇಲೆ ಅದೊಂದು ಸ್ವಲ್ಪ ಮಾಮೂಲಿ ಬ್ರೌನಿಷ್ ಕಲರ್ ಏನು ಬರುತ್ತೆ ಅದಷ್ಟು ಫ್ರೈ ಮಾಡ್ಕೊಂಡಾದಮೇಲೆ ಅದಕ್ಕೊಂದು ಸ್ವಲ್ಪ ಕಾಯಿ,
ಹಾಕ್ಕೊಂಡು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದೇ ಥರ ಒಂದು ಸ್ವಲ್ಪ ಬೇಗ ಆಗುತ್ತೆ ಅಂದ್ಬಿಟ್ಟು ಪುರಿ ಉಡಿಸ್ಲಿ ಮಾಡ್ಕೊಂಡ್ವಿ. ಆಲ್ರೆಡಿ ಮಾರ್ನಿಂಗ್ ಬೇಗ ಎದ್ದಿದ್ದರಿಂದ ಎಲ್ಲರಿಗೂ ಹೊಟ್ಟೆ ಹಸಿವಾಗಿತ್ತು. ಸೊ ಅದಕ್ಕೋಸ್ಕರ ಬೇಗ ಆಗೋ ಟಿಫನ್ನೇ ಮಾಡ್ಕೋಬೇಕಲ್ವ ಅರ್ಜೆಂಟ್ ಇದ್ದಾಗ. ಹಾಗಾಗಿ ನಾವು ಇದನ್ನು ಪುರಿ ಉಡಿಸ್ಲಿ ಮಾಡೋಣ ಅಂದ್ಬಿಟ್ಟು ಪುರಿ ಉಡಿಸ್ಲಿ ಮಾಡ್ಕೊಂಡ್ವಿ. ಅಂದರೆ ಪುರಿನೂ ಇತ್ತಲ್ಲ ಮನೇಲಿ. ನಮ್ಮ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ಸ್ಟಾಕೇ ಮಡಗಿರ್ತೀವಿ, ಯಾಕೆಂದರೆ ಸಂಜೆ ಹೊತ್ತು ಅಪ್ಪ ಅಂಗಡಿಯಿಂದ ಬಂದಾಗ ಈಗ ನಂಗೆ ಬೇಜಾರಾದಾಗ ತಿನ್ನೋಕ್ಕೆ ಹಾಗಾಗಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಓಕೆ ಅಂತ ಹಾಗೆ ಸೈಕಲ್ ಗ್ಯಾಪಲ್ಲಿ ದೇವಸ್ಥಾನದಿಂದ ಇದ್ದಿದ್ದೆಲ್ಲ ನಾನೆಲ್ಲ ಚಾಪ್ ಮಾಡಿಕೊಟ್ಟೆಲ್ಲ ಅಮ್ಮ ಟಿಫನ್ ಮಾಡ್ತಾಯಿದ್ರು. ಹಾಗೆ ದೇವಸ್ಥಾನದಿಂದ ಬಂದಮೇಲೆಲ್ಲ ಇತ್ತಲ್ಲ ಬ್ಯಾಗ್ಗಳಲ್ಲಿ, ಹಾಗೆ ಎಲ್ಲ ಎತ್ತಿಡ್ತಾ ಇದ್ದೆ. ಬೇಗ ಬೇಗ ಒಂದೊಂದೇ ಕೆಲಸ ಮುಗಿಸ್ಕೊಂಡ್ರೆ ಈಸಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಎಲ್ಲ ಎತ್ತಿಡ್ತಾ ಇದ್ದೆ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀವು ಪುರಿನ ಮುಂಚೆನೇ ನೆನೆಸ್ಬಿಟ್ಟು ಹಿಂಡಿಟ್ಕೊಂಡ್ರೆ ಬೇಗ ಆಗುತ್ತೆ. ಪುರಿನ ಒಂದು 5 ನಿಮಿಷ ನೆನೆಸ್ಬೇಕು. ಅದಷ್ಟನ್ನು ನೆನೆಸಿ ಅದಕ್ಕೆ ಹಾಕಬೇಕು. ಆಮೇಲೆ ನಾನು ಅದನ್ನೆಲ್ಲ ಎತ್ತಿಡೋಕೆ ಹೋದ್ನಲ್ಲ, ಅಷ್ಟಾಗಿ ಅಮ್ಮ ಆಲ್ರೆಡಿ ಮಾಡಿಟ್ಟಿದ್ರು. ಇನ್ನಪ್ಪನು ಒಂದು ಸ್ವಲ್ಪ ಬೇಡ ಹಂಗೆ ಹಿಂಗೆ ಅಂತಿದ್ದ. ಅವನಿಗೆ ಅಳು ಬರ್ತಾಯಿತ್ತು ಬೆಳಗ್ಗೆ. ಅವರಮ್ಮ ಏನೂ ಅನ್ನಲಿಲ್ಲ, ಜಸ್ಟ್ ಅಲ್ಲೇ ಇದ್ಬಿಡು ಸ್ಕೂಲ್ಗೆ ಹೋಗಲ್ವ ಹಂಗೆ ಹಿಂಗೆ ಅಂದಿದ್ದಕ್ಕೇ ಅಳ್ತ್ಬಿಟ್ಟ. ಹಾಗಾಗಿ ಅವನನ್ನು ಅಲ್ಲಿಂದ ಸಮಾಧಾನ ಮಾಡಿ ಫೋನ್ ಕೊಟ್ಟು ಟಿಫನ್ ಮಾಡಿಸ್ತಾ ಇದ್ದೆ. ಹಾಗೆ ನಮ್ಮ 3 ಸ್ಕೂಲ್ ಹತ್ರ ಹೋದೆ. ನಾನು ಓದಿದ ಸ್ಕೂಲು ಯಾವ ಥರ ಐತೆ ಅಂತ ತೋರಿಸ್ತೀನಿ ಬನ್ನಿ. ಲಾರಿ ಯಾಕೆ ಬರುತ್ತೆ ಇಲ್ಲಿಗೆ? ಮೆಣಸರ್ಸಕ್ಕೆ ಲಾರಿ ಗೈಡ್ ಮಾಡಕ್ಕೆ ಬಂದಿದ್ಯಾ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ? ಗೈಸ್ ಅಪ್ಪ ಏನೋ ಕೆಲಸ ಇದೆ ಅಂದರೆ ಅವನ ಹತ್ರ ಇದ್ರು. ಸೊ ಹಾಗಾಗಿ ನಾನೇ ಹೇಳೋಣ ಅಂತ ಬಂದಿದ್ದೀನಿ. ಇದು ನೋಡಿ ನಾನು ಫಸ್ಟ್ ಓದಿದ್ದ ಸ್ಕೂಲು ಇದೆ. ಏನೋ ಒಂಥರ ಫುಲ್ ಮೆಮೊರೀಸ್. ನಾನಿದ್ದಾಗ ಇದೊಂದೇ ಬಿಲ್ಡಿಂಗ್ ಇದ್ದಿದ್ದು. ಇವಾಗ ಹೊಸ್ದಾಗಿ ಅಂದರೆ ನಾನು ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟೇ ಓದಿದ್ದು. ಆಮೇಲೆ ಅಲ್ಲಿ ಒಂದು ಸ್ಕೂಲ್ ಓಪನ್ ಆಯಿತು, ಕಟ್ಟಿದ್ದಾರೆ. ಇಲ್ಲಿ 1ನೇ ಫಸ್ಟ್ ಸೆಕೆಂಡ್ ಥರ್ಡ್ ಇದೆ, ಅಲ್ಲಿ 4th 5th ಇದೆ. ಏನಂತಾರ ಫುಲ್ ಮೆಮೊರೀಸ್. ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದು. ನಾವಿದ್ದಾಗ ಕಾಂಪೌಂಡ್ ಇರಲಿಲ್ಲ. ಹಾಂ ಕೊಡೆ ಎಂತಕ್ಕೆ ಇಲ್ಲಿ ಒಳಗಡೆ ಇರ್ಬಾ. ನಾನು ಏನೇ ಅಂದರೆ ಎಲ್ಲ ಕಲ್ತಿದ್ದೆ. ಡಿಸ್ಟ್ರಿಕ್ಸ್ ತಾಲೂಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಇಲ್ಲೆಲ್ಲ ಇದೆ. ಇಲ್ಲೆಲ್ಲ ಚೆಂದ ಇದೆ, ಏನೂ ಮರೆಯೋಕ್ಕಾಗಲ್ಲ. ಕ್ಲೋಸ್ ಆಗಿದೆ, ಇಲ್ಲ ಒಳಗಡೆನೇ ತೋರಿಸ್ತಾ ಇದ್ದೆ. ಏನೇ ಅಂದರೂ ಪ್ರೈವೇಟ್ ಸ್ಕೂಲಲ್ಲಿ ಇಷ್ಟೆಲ್ಲ ಅನಿಸಲ್ಲ ಅಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ. ರಾಷ್ಟ್ರೀಯ ಪ್ರಾಣಿ, ನಮ್ಮ ಕರ್ನಾಟಕ ಮ್ಯಾಪು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ತುಮಕೂರಲ್ಲಿ ಯಾವ್ಯಾವ ಡಿಸ್ಟ್ರಿಕ್ ಬರ್ತವೆ ಅದು ಮ್ಯಾಪ್ಗಳು ಎಲ್ಲ ಎಷ್ಟು ಚೆನ್ನಾಗಿದೆ. ಫುಲ್ ಮೆಮೊರೀಸ್ ಇದೆ ಅಂತ ಹೇಳ್ಬೋದು ಈ ಸ್ಕೂಲಲ್ಲಿ. ಇನ್ನು ಅದು ಲಾರಿ ಬರಲಿಲ್ಲ, ಒಂದು ಸ್ವಲ್ಪ ಲೇಟ್ ಆಯಿತು. ಇನ್ನು ಮತ್ತೆ ಅಪ್ಪನೇ ಬಂದರು. ನಾನು ಮನೆ ಹತ್ರ ಹೋದೆ. ಮನೆ ಹತ್ರ ಹೋಗಿ ಪ್ಲ್ಯಾನ್ ಇದ್ದಿದ್ದು 2 ಗಂಟೆಗೆ ಊಟಕ್ಕೆ ಹಾಕೊಂಡು ಮನೆಗೆ ಹೋಗೋಣ, ಹಬ್ಬ ಸ್ಪೆಷಲ್ ಶಾವಿಗೆ ಮಾಡಿದ್ದೀನಿ ಅಂತಲೂ. ಓಕೆ ಅಲ್ಲಿಗೆ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಇನ್ನು 2 ಗಂಟೆಗೆ ಹೋದರೆ ದೇವಸ್ಥಾನ ಪೂಜೆ ಇತ್ತಲ್ಲ. ಇನ್ನು ಮತ್ತೆ ಈವ್ನಿಂಗ್ ಬೇಗ ಅಂದರೆ 2:30 ಹೊರಡ್ತೀವಿ, 3:30 ಹೋಗ್ತೀವಿ. ಮತ್ತು ಇನ್ನು 1 ಅವರ್ ಇದ್ಬಿಟ್ಟು 4:30-5 ಗಂಟೆಗೆ ಮತ್ತೆ ರಿಟರ್ನ್ ಮನೆಗೆ ಬರಬೇಕು. ದೇವಸ್ಥಾನ ಪೂಜೆ ಬೇಗ ಮಾಡಬೇಕಲ್ಲ, ಹಾಗಾಗಿ. ಸೊ ಇದಾಗಲ್ಲ. 4:30-5 ಗಂಟೆಯಿಂದ ಪೂಜೆ ಮುಗಿಸ್ಕೊಂಡೇ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಆಯಿತು. ಮನೇಲೆ ಒಂದು ಸ್ವಲ್ಪ ಅನ್ನ ಸಾರೆಲ್ಲ ಊಟ ಮಾಡಿಕೊಂಡು ಒಂದು 5:30 ಹಂಗೆ ಹೊರಟ್ವಿ. ಒಂದು 6 ಗಂಟೆ 6:30 ಅಷ್ಟೊತ್ತಿಗೆ ನಮ್ಮ ಅಕ್ಕನ ಮನೆಗೆ ರೀಚ್ ಆದ್ವಿ. ಅಲ್ಲೋ ಅಂದರೆ ಪುಣ್ಯೊಂದು ಸ್ಕೂಲ್ ಇತ್ತಲ್ಲ. ಸೊ ಹಾಗಾಗಿ ಒಂದು ಸ್ಕೂಲಿಗೆ ಆಲ್ರೆಡಿ ಒಂದಿನ ಲೀವ್ ಹಾಕ್ಸಿದ್ವಿ. ಹಾಗಾಗಿ ಲೀವ್ ಎಲ್ಲ ಬೇಡ ಹೋಗೋಣ ಅಂದ್ಬಿಟ್ಟು ನೈಟು ಹೋಗ್ತಾ ಇದ್ವಿ. ಅವನು ಬಿಟ್ಟು ಬಂದುಬಿಡೋಣ ಎಷ್ಟೊತ್ತಾದರೂ ಅಂತ. ಅಂದರೆ ನಮ್ಮ ಅಕ್ಕ ಭಾವನೆ ಬರ್ತೀವಿ ಅಂದರು, ಕೆಲಸ ಇಷ್ಟೆಲ್ಲ ಇದ್ದಿದ್ದಕ್ಕೆ. ಅಂದರೆ ಅವ್ನು ಬಂದರೆ ಫಸ್ಟ್ ಟೈಮ್ ಆಟ ಮಾಡ್ತಿದ್ದಿದ್ದು, ನಾನು ಹೋಗಲ್ಲ ಇಲ್ಲೇ ಇರ್ತೀನಿ ಅಂತ. ಇನ್ನು ಅವ್ರು ಬಂದರೆ ಹೋಗಲ್ಲ ಅವ್ನು ಮತ್ತೆ ಅಂದ್ಬಿಟ್ಟು, ಇರಲಿ ನಾವೇ ಅಪ್ಪಾಜಿ ಇದ್ದಿದ್ದು, ಅದಕ್ಕೆ ನಾವೇ ಹೋಗಿಬಿಟ್ಟು ಬರೋಣ, ಹಾಗಾದರೆ ಸರಿ ಹೋಗುತ್ತೆ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾವೇ ಹೋಗ್ತಾಯಿದ್ವಿ. ಅವನು ಹೋಗ್ತಾನೆ ಕಾರಲ್ಲಿ ಮಲ್ಕೊಬಿಟ್ಟ, ಇನ್ನು ಎದ್ದಾಳೇ ಇಲ್ಲ. ಇನ್ನು ಮನೆಗೆ ಹೋದ್ಮೇಲೆ ನಾರ್ಮಲ್ಲು ನಮ್ಮಮ್ಮ, ನಮ್ಮ ಭಾವರಮ್ಮ, ನಮ್ಮ ನಯನ, ನಾನು ಎಲ್ಲ ಕೂತ್ಕೊಂಡು ನಮ್ಮ ಅಪ್ಪ ಮತ್ತು ಭಾವ ಹಾಲಲ್ಲಿ ಮಾತಾಡ್ತಾಯಿದ್ರು. ಸುಮ್ಮನೆ ನಾವು ನಾರ್ಮಲಾಗಿ ಕಾಮನಾಗಿರುತ್ತೆ ಅಲ್ವ ಹೆಣ್ಮಕ್ಳು ಕೂತ್ಕೊಂಡಾಗ, ಇದೇ ಥರ ಮಾತಾಡ್ಕೊ ಕೂತಿದ್ವಿ. ಹಾಗೆ ಸಂಕ್ರಾಂತಿ ಅಂದರೆ ಸ್ಪೆಷಲ್ಲಾಗಿ ಕಬ್ಬು ಮತ್ತು ಇನ್ನೇನು ಕಡಲೆಕಾಯಿ ಎಲ್ಲ ಎಳ್ಬೀರೆಲ್ಲ ಇರುತ್ತಲ್ಲ, ಕೇಳಿದ್ಲೆ ಏನು ಬೇಕು ಅಂತ. ಕಡಲೆಕಾಯಿ ಫಸ್ಟ್ ತಿಂದು, ಆಮೇಲೆ ಕಾಯಿ ಒಬ್ಬಿಟ್ಟಿತ್ತು ಅಂತ ಕಾಯಿ ಒಬ್ಬಿಟ್ಟು ಕೊಟ್ಟಲು. ಹೀಗೆ ಒಂದು ಸ್ವಲ್ಪ ಮಾತಾಡ್ಕೊಂಡು ಕೂತಿದ್ವಿ. ಚೆನ್ನಾಗಿ ಅದು ಇದು ಅಂದರೆ ಫೋನಲ್ಲೇ ನಾರ್ಮಲಾಗಿ ಮಾತಾಡ್ತೀವಿ. ಫೋನಲ್ಲಿ ಮಾತಾಡೋಕ್ಕಿಂತನೂ ಎಲ್ಲ ಒಟ್ಟಿಗೆ ಸೇರಿದಾಗ ಒಬ್ರೊಬ್ರು ಒಂದೊಂದು ಟಾಪಿಕ್ ಬರ್ತಾ ಇರುತ್ತೆ. ಇಲ್ಲಿಂದ ಎಲ್ಲೆಲ್ಲಿ ಮಾತು ಶುರು ಆಗಿದ್ದೇ ಇಲ್ಲೋ, ಎಂಡ್ ಆಗೋದೇ ಇಲ್ಲೋ, ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ. ಸೊ ಎಲ್ಲ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅಷ್ಟೊತ್ತಿದ್ವಿ. ಅಂದರೆ ನಾವು ಹೋದಾಗಲೇ ಅಲ್ಲೇ ಒಂದು 6:30 ಆಗೋಗ್ಬಿಟ್ಟಿತ್ತು. ಪುನಃ ಮಲಗಿದ್ನಲ್ಲ. ಸೊ ಅವನಷ್ಟು ಇಲ್ಲಿ ಎದ್ದಾಳೇ ಇಲ್ಲ ಅವನು. ನಾವು ಬಂದಮೇಲೆ 10:30ಗೇನೋ ಎದ್ದಿದ್ದಾನಂತೆ. ಸೊ ಎಲ್ಲ ಮಾತಾಡ್ಕೊಂಡು ಆರಾಮಾಗಿದ್ವಿ. ನನಗೊಂದು ಸ್ವಲ್ಪ ಹೊಟ್ಟೆ ಹಸ್ತಿತ್ತು.
ಸರಿ ಅಂದ್ಬಿಟ್ಟು ನಮ್ಮ ಅಕ್ಕಂಗೆ ಹೇಳಿದೆ. ಅವಳು ಊಟ ಬಡಿಸಿದ್ಲು. ಹಬ್ಬಕ್ಕೆ ಅಂತ ಸ್ಪೆಷಲಾಗಿ ಶಾವಿಗೆ ಮಾಡಿದರು. ನನಗೊಂದು ಸ್ವಲ್ಪ ಇಷ್ಟನೇ ಶಾವಿಗೆ. ನಮ್ಮ ಅಪ್ಪಂಗೆ ಇನ್ನೂ ಫೇವ್ರೇಟ್, ಹಾಗಾಗಿ ಮಾಡಿದ್ರು ಅವರು. ಅಪ್ಪಾಜಿನೂ ಬರ್ತಾರಲ್ಲ ಅಂತ. ಆಲ್ಮೋಸ್ಟ್ ನಮ್ಮಪ್ಪ ಹೋದಾಗಲೆಲ್ಲ ಫೇವ್ರೇಟೇ ಮಾಡಿಟ್ಟಿರ್ತಾಳೆ. ಆಮೇಲೆ ನಾನು ನಮ್ಮಪ್ಪ ಆಮೇಲೆ ಊಟ ಮಾಡ್ತೀನಿ, ಅಪ್ಪ ಬಾವ ಆಮೇಲೆ ಊಟ ಮಾಡ್ತೀನಿ ಅಂದರು. ಸರಿ ಅಂದ್ಬಿಟ್ಟು ನಾನು ನಮ್ಮಮ್ಮ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ಊಟ ಮಾಡ್ಕೊಂಡು ಹೋಗಿ ಇನ್ನೊಂದು ಸ್ವಲ್ಪ ಹೊತ್ತು ನಾನು ನಮ್ಮಮ್ಮ ಪುನೂ ಜೊತೆ ಮಲ್ಕೊಂಡ್ಬಿಟ್ವಿ. ಒಂದು 8:30 9ವರೆಗೂ ಹಂಗೆ ಮಲ್ಕೊಂಡಿದ್ವಿ. ಅಷ್ಟಾಗ ಅಪ್ಪಾಜಿ ಬಾವದು ಎಲ್ಲ ಊಟ ಆಯಿತು. ಇನ್ನು ಸರಿ ಓಕೆ ಲೇಟ್ ಆಗುತ್ತೆ, ಇನ್ನು ಮಾರ್ನಿಂಗ್ ಮತ್ತೆ ದೇವಸ್ಥಾನ ಪೂಜೆ ಇದೆ ಅಲ್ಲ, ಧನುರ್ಮಾಸ ಇಲ್ಲ, ಅಟ್ಲೀಸ್ಟ್ ಏನೇ ಅಂದರೂ ಒಂದು 9:30 ಒಳಗಡೆ ಪೂಜೆ ಮಾಡಬೇಕಲ್ವಾ. ಹಾಗಾಗಿ ಇನ್ನು ಬೆಳಗ್ಗೆ ಎದ್ದು ಪೂಜೆ ಮಾಡಿ, ಇನ್ನು ಅಪ್ಪನೂ ಬೆಳಗ್ಗೆ 5:30 5 ಗಂಟೆಯಲ್ಲಿ ಇದ್ದವರು, ಇನ್ನು ಮತ್ತೆ ರೆಸ್ಟ್ ಮಾಡಿರಲಿಲ್ಲ. ಹಾಗಾಗಿ ಬೇಗನೆ ಹೊರಟ್ವಿ. ನೈಟ್ ಅಂದರೆ ತೀರ ಏನು ಬೇಗ ಅಂತ ಅಲ್ಲ, ನೈಟ್ ಆಲ್ರೆಡಿ 9 o'clock ಆಗಿತ್ತು. ನಾವು ಮನೆಗೆ ರೀಚ್ ಆಗೋಷ್ಟಕ್ಕೆ 10 o'clock ಆಯಿತು. 1 hour ಜರ್ನಿ ಬೇಕು ನಮ್ಮ ಮನೆಯಿಂದ ನಮ್ಮ ಅಕ್ಕನ ಮನೆ. ಕರೆಕ್ಟಾಗಿ ಕಾರಲ್ಲಿ ಹೋಗ್ತೀವಿ ಅಂತ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.